ಡಿಸೆಂಬರ್ 22, 1964. ಭಾರತ ಮತ್ತು ಶ್ರೀಲಂಕಾದ ಗಡಿಗೆ ಹತ್ತಿರ ಇದ್ದ ಧನುಷ್ಕೋಡಿ ನಗರ ಅವಾಗ ಇವತ್ತಿನ ತರ ಇರಲಿಲ್ಲ. ಅದು ರೈಲ್ವೆ ಸ್ಟೇಷನ್, ಪೋಸ್ಟ್ ಆಫೀಸ್, ಚರ್ಚ್, ಹೋಟೆಲ್ಗಳಿಂದ ತುಂಬಿದ ಒಂದು ಭವ್ಯ ಪ್ರವಾಸಿ ಹಾಗೂ ವ್ಯಾಪಾರಿ ನಗರಿಯಾಗಿತ್ತು. ಆದ್ರೆ ಆ ರಾತ್ರಿ ಪ್ರಕೃತಿ ಇಡೀ ನಗರವನ್ನ ಭೂಪಟದಿಂದ ಅಳಿಸಿ ಹಾಕಲು ಸಂಚು ರೂಪಿಸಿತು. ಆ ಸಂಚು ಏನು? ಇವತ್ತು ಆ ಸಂಚು ಏನು ಅನ್ನೋದನ್ನ ನಿಮ್ಮ ಮುಂದೆ ನಾವು ಬಿಚ್ಚಿಡ್ತಾ ಇದ್ದೀವಿ. ಅಂದು ಬಂಗಾಳ ಕೊಲ್ಲಿಯಲ್ಲಿ ಎದ್ದ ಭೀಕರ ಚಂಡಮಾರುತ 280 ಕಿಲೋಮೀಟರ್ ವೇಗದಲ್ಲಿ ಧನುಷ್ಕೋಡಿಯ ಕರಾವಳಿಯ ಕಡೆಗೆ ನುಗ್ಗಿ ಬರ್ತಿತ್ತು. ರಾತ್ರಿ 11:55 ರಾಮೇಶ್ವರಂನಿಂದ ಪಾಂಬನ್ ಧನುಷ್ಕೋಡಿ ಪ್ಯಾಸೆಂಜರ್ ಟ್ರೈನ್ ಧನುಷ್ಕೋಡಿಯ ಕಡೆಗೆ ಬರ್ತಾ ಇತ್ತು. ಅದರಲ್ಲಿ ಬರೋಬ್ಬರಿ 110 ಜನ ಇದ್ರು. ಅದರಲ್ಲಿ ಶಾಲಾ ವಿದ್ಯಾರ್ಥಿಗಳು, ಪ್ರಯಾಣಿಕರು ಹಾಗೂ 5 ರೈಲ್ವೆ ಸಿಬ್ಬಂದಿಗಳು ಕೂಡ ಇರ್ತಾರೆ. ಬಿರುಗಾಳಿಯ ಭೀಕರತೆಗೆ ರೈಲ್ವೆ ಸಿಗ್ನಲ್ಗಳು ಸಂಪೂರ್ಣವಾಗಿ ಹಾಳಾಗಿತ್ತು. ಸುತ್ತಲೂ ಘೋರ ಕತ್ಲೆ. ಲೋಕೋ ಪೈಲಟ್ ಆ ಕತ್ಲೆಯಲ್ಲಿ ಗಾಬರಿಯಾಗಿದ್ರು. ಆದ್ರೂ ಅವರು ರೈಲನ್ನ ಹಳಿಗಳ ಮೇಲೆ ಚಲಾಯಿಸಿದ್ರು. ರೈಲು ಧನುಷ್ಕೋಡಿಯ ಸ್ಟೇಷನ್ ತಲುಪಲು ಕೇವಲ ಕೆಲವು ಮೀಟರ್ಗಳು ಬಾಕಿ ಇತ್ತು ಅಷ್ಟೇ. ರೈಲು ನಿಲ್ದಾಣದ ಸಿಗ್ನಲ್ ಕಾಣದೆ ಹೋದಾಗ ಲೋಕೋ ಪೈಲಟ್ ರೈಲನ್ನ ನಿಲ್ಲಿಸ್ಬೇಕೋ ಬೇಡವೋ ಎಂಬ ಯೋಚನೆ ಮಾಡೋ ಅಷ್ಟರಲ್ಲಿ ಸಮುದ್ರದಿಂದ ಎದ್ದು ಬಂದ 20 ಅಡಿಯ ಒಂದು ದೈತ್ಯ ಅಲೆ ರೈಲನ್ನ ಭೀಕರವಾಗಿ ಅಪ್ಪಳಿಸಿತು. ಕೇವಲ ಕೆಲವು ಸೆಕೆಂಡ್ಸ್ಗಳಲ್ಲಿ ಆ ದೈತ್ಯ ಅಲೆ ಆ ರೈಲು ಮತ್ತು ಆ ರೈಲಲ್ಲಿದ್ದ 115 ಜನ ಪ್ರಯಾಣಿಕರನ್ನ ಸಮುದ್ರದ ಆಳಕ್ಕೆ ಎಳೆದೊಯ್ತು. ಆ ಚಂಡಮಾರುತದ ತೀವ್ರತೆ ಎಷ್ಟಿತ್ತಂದ್ರೆ ಆ ರೈಲಲ್ಲಿದ್ದ ಒಬ್ಬ ಮನುಷ್ಯ ಕೂಡ ಬದುಕು ಸಾಧ್ಯವಾಗ್ಲಿಲ್ಲ. ಆ ರೈಲು ನೀರಿನಲ್ಲಿ ಜಲಸಮಾಧಿ ಆಯಿತು. ದುರಂತ ಅಲ್ಲಿಗೆ ಮುಗಿಯೋದಿಲ್ಲ. ಆ ರಾತ್ರಿ ಎದ್ದ ದೈತ್ಯ ಅಲೆ ಇಡೀ ಧನುಷ್ಕೋಡಿ ಊರನ್ನೇ ಮುಳುಗಿಸ್ಬಿಟ್ಟಿತ್ತು. ಮರುದಿನ ಎದ್ದು ನೋಡಿದ್ರೆ ಊರೇ ಸ್ಮಶಾನವಾಗಿತ್ತು. ಮನೆಗಳು, ಚರ್ಚ್, ರೈಲ್ವೆ ಸ್ಟೇಷನ್, ಸ್ಕೂಲ್ ಎಲ್ಲವೂ ಧ್ವಂಸವಾಯಿತು. ಆ ಕರಾಳ ರಾತ್ರಿಯಲ್ಲಿ 1800ಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಳ್ತಾರೆ. ಈ ಭೀಕರ ದುರಂತದ ನಂತರ ಧನುಷ್ಕೋಡಿಯನ್ನ ಮನುಷ್ಯರು ವಾಸಿಸಲು ಯೋಗ್ಯವಲ್ಲದ ಜಾಗ ಅಂದ್ರೆ ಗೋಸ್ಟ್ ಟೌನ್ ಎಂದು ಭಾರತ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಆ ಘಟನೆ ನಡೆದು ದಶಕಗಳೇ ಕಳೆದ್ರು. ಧನುಷ್ಕೋಡಿಯ ಮುರಿದು ಬಿದ್ದಿರೋ ಹಳೆ ಚರ್ಚ್, ಆ ಹಳೆ ರೈಲ್ವೆ ಸ್ಟೇಷನ್ನ ಗೋಡೆಗಳು, ಮರುಳಿನಲ್ಲಿ ಊತೋಗಿರೋ ಹಳಿಗಳ ಬಳಿ ಹೋದ್ರೆ ಇವತ್ತಿಗೂ ಇತಿಹಾಸದ ಆ ಕರಾಳ ರಾತ್ರಿ ನಮ್ಮ ಕಣ್ಣೆದುರೆ ಬಂದು ಮೈ ಚುಪ್ಪೆನ್ಸುತ್ತೆ. ತಡರಾತ್ರಿ ಆ ಸಮುದ್ರದ ತೀರದಲ್ಲಿ ನಿಂತ್ರೆ ಗಾಳಿಯ ಶಬ್ದದ ಜೊತೆಗೆ ಹಳೆಯ ರೈಲಿನ ಇಂಜಿನ್ ಶಬ್ದ ಹಾಗೂ ಪ್ರಯಾಣಿಕರ ಕರುಣಾಜನಕ ಕಿರುಚಾಟದ ಶಬ್ದ ಕೇಳಿಸುತ್ತೆ ಅಂತ ಅಲ್ಲಿನ ಸ್ಥಳೀಯ ಮೀನುಗಾರರು ಹೇಳ್ತಾರೆ. ಅಂದು ಸಮುದ್ರದ ಆಳಕ್ಕೆ ಸೇರಿದ ಹಳೆಯ ರೈಲಿನ ಇಂಜಿನ್ ಹಾಗೂ ಅನೇಕ ಪ್ರಯಾಣಿಕರ ಅವಶೇಷಗಳು ಇಂದಿಗೂ ಇಡೀ ಜಗತ್ತಿಗೆ ಸಿಗ್ಲೇ ಇಲ್ಲ.
ಪ್ರಕೃತಿಯ ಕ್ರೌರ್ಯಕ್ಕೆ ಸಿಲುಕಿ ಕದಡಿ ಹೋದ ಆ ಪುಟ ಇಂದಿಗೂ ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ ಕಣ್ಣೀರಿನ ರಹಸ್ಯವಾಗಿ ಉಳ್ಕೊಂಡಿದೆ. ಆದ್ರೆ ಸ್ನೇಹಿತರೆ, ಧನುಷ್ಕೋಡಿಯ ಈ ಭೀಕರ ದುರಂತದ ಹಿಂದೆ ಇಂದಿಗೂ ಯಾರಿಗೂ ತಿಳಿಯದ 2 ಆಘಾತಕಾರಿ ರಹಸ್ಯಗಳಿದೆ. ಮೊದಲನೇ ರಹಸ್ಯ, ಆ ರಾತ್ರಿ ಜಲಸಮಾಧಿಯಾದ ಆ ರೈಲಿನ ಟಿಕೆಟ್ ಕಲೆಕ್ಟರ್ ಆಗಿದ್ದ ಕಲ್ಯಾಣ ಸುಂದರಂ ಎಂಬುವರ ಶವ ದುರಂತ ನಡೆದ 3 ದಿನಗಳ ನಂತರ ಒಂದು ಸಮುದ್ರದ ದಂಡೆಯ ಮೇಲೆ ಸಿಗುತ್ತೆ. ಆದ್ರೆ ಇಲ್ಲಿ ಆಶ್ಚರ್ಯ ಏನಂದ್ರೆ, ಅವರ ದೇಹ ಸಂಪೂರ್ಣವಾಗಿ ಕೊಳ್ತೋಗಿದ್ರು ಆತನ ಜೇಬಿನಲ್ಲಿದ್ದ ಆ ಕರಾಳ ರಾತ್ರಿಯ ರೈಲು ಟಿಕೆಟ್ಗಳು ಒಂದು ಚೂರು ಹಾಳಾಗದೆ ಒದ್ದೆಯಾಗದೆ ಹಾಗೆ ಇತ್ತು. ಇದು ಹೇಗ್ ಸಾಧ್ಯ? ಇಂದಿಗೂ ಈ ಘಟನೆ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಎರಡನೇ ರಹಸ್ಯ, ಇಡೀ ಧನುಷ್ಕೋಡಿಯ ಊರಿಗೆ ಊರೇ ನಾಶವಾಗಿದ್ರು ಕಡಲ ತೀರದಲ್ಲಿ ಇದ್ದ ಪಿಳ್ಳೆಯಾರ್ ವಿನಾಯಕನ ದೇವಸ್ಥಾನ ಮಾತ್ರ ಆ 20 ಅಡಿಯ ದೈತ್ಯ ಅಲೆಗೆ ಒಂದು ಚೂರು ಅಲುಗಾಡದೆ ಹಾಗೆ ಉಳ್ಕೊಂಡಿತ್ತು. ಸುತ್ತಲಿನ ಎಲ್ಲ ಕಟ್ಟಡಗಳು ಧ್ವಂಸವಾದ್ರೂ ಆ ಪುಟ್ಟ ದೇವಸ್ಥಾನಕ್ಕೆ ಮಾತ್ರ ಒಂದು ಸಣ್ಣ ಹಾನಿ ಕೂಡ ಆಗಿರ್ಲಿಲ್ಲ. ಈ ದೆವ್ವಗಳ ನಗರಿಯಲ್ಲಿ ಈ ಒಂದು ದೇವಸ್ಥಾನ ಪ್ರಕೃತಿಯ ನಡುವಿನ ಒಂದು ದೈವಿಕ ಶಕ್ತಿಯಾಗಿ ನಿಂತಿದೆ. ಧನುಷ್ಕೋಡಿಯ ಆ ಭೀಕರ ಕರಾಳ ರಾತ್ರಿ ಇವತ್ತಿಗೂ ನಮ್ಮ ಮೈ ನಡುಗುತ್ತೆ. ಒಂದು ಭವ್ಯ ನಗರಿ ಇತಿಹಾಸದ ಪುಟಗಳಿಂದ ಮಾಯವಾದದ್ದು ಪ್ರಕೃತಿಯ ಶಕ್ತಿಗೆ ಒಂದು ದೊಡ್ಡ ಸಾಕ್ಷಿಯಾಗಿ ಉಳಿದಿದೆ. ಸ್ನೇಹಿತರೆ, ನೀವು ಯಾವತ್ತಾದ್ರೂ ಧನುಷ್ಕೋಡಿಯ ಈ ಗೋಸ್ಟ್ ಟೌನ್ಗೆ ಭೇಟಿ ನೀಡಿದ್ದೀರಾ? ಅಲ್ಲಿ ನಿಮಗಾದ ಅನುಭವಗಳು ಏನು? ಇದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಇದೇ ತರ ಇನ್ನಷ್ಟು ರಹಸ್ಯಕಾರಿ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಾಚ್ ಮಿಸ್ಟ್ರಿ ದುನಿಯಾ.